ಬಿಗ್ ಬಾಸ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಸದ್ಯಕ್ಕೆ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ, ಯಾರು ಟಾಪ್ 5 ಕಂಟೆಸ್ಟೆಂಟ್ಗಳು ಆಗ್ತಾರೆ ಅಂತ ಅನ್ಸುತ್ತೆ ಸರ್ ಈಗ ನೋಡೋದಾದ್ರೆ? ಈಗ ನೋಡೋದಾದರೆ ಟಾಪ್ 5 ಅಂತಂದರೆ ನಮ್ಮ ಗಿಲ್ಲಿ ನಟ ಬರ್ಬೋದು, ಮತ್ತು ಮಲ್ಲಮ್ಮ ಅವ್ರು ಬರ್ಬೋದು, ಮಾಳವರು ಬರ್ಬೋದು, ಆಮೇಲೆ ಧನುಷ್ ಅವ್ರು ಬರ್ಬೋದು, ಮತ್ತು ಕಾಕ್ರೋಜು ಸುಧೀರ್ ಇವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮೇಡಮ್. ಇನ್ನು ಯಾರು ಆಗ್ಬೇಕು ನಿಮ್ಮ ಪ್ರಕಾರ? ಮೇಡಮ್ ಅಲ್ಲಿ ನೋಡ್ಬೇಕು ಮೇಡಮ್, ನಮ್ಮ ಚಂದ್ರಪ್ರಭಾ ಅವರು ಕೂಡ ಇದ್ದಾರೆ. ಅವರು ಸಾಕಷ್ಟು ಇನ್ನೂ ಅವರು ಬ್ಲಾಸ್ಟ್ ಆಗಿಲ್ಲ ಮೇಡಮ್, ಅಲ್ಲಿನೂ ಅವ್ರಿನ್ನೂ ಏನೂ ಇದಾಗಿಲ್ಲ ಮೇಡಮ್. ಯಾಕಂದರೆ ಬಂದವರೆಲ್ಲ ಕೇಳ್ತಾರೆ ನೀವು ಯಾಕೆ ಅಲ್ಲಿನೂ ಓಪನ್ ಅಪ್ ಆಗಿಲ್ಲ. ಭಾಳ ಜನ ಹೇಳ್ತೀನಿ, ನಾನು ಕ್ವಶನ್ ಮಾಡ್ತೀನಿ, ಯಾರನ್ನ ಅಲ್ಲಿನೂ ಓಪನ್ ಅಪ್ ಆಗಿಲ್ಲ ಇನ್ನು. ಅವ್ರವ್ರು ಕಂಫರ್ಟಬಲ್ ಜೋನಲ್ಲಿದ್ದಾರೆ. ನನಗೆ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಲ್ಲಿ ಮಾತಾಡಿದ್ರೆ ಏನು ಗುರು ಮಾತಾಡ್ತಾನೆ ಅಂತ, ಮಾತಾಡಿಲ್ಲ ಅಂದರೆ ಮಾತಾಡೋದೇ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಅವ್ನು ಜಾಸ್ತಿ ಮಾತಾಡ್ತಾನೆ. ಅದು ಏನು ಮಾತಲ್ಲೇ ಟಾರ್ಚರ್ ಕೊಡ್ಬೇಕು ಸರ್. ಪ್ರಿವಿಯಸ್ ಟೈಮ್ ಜಗದೀಶ್ ಅವ್ರು ಕೊಟ್ಟಿರ್ಲಿಲ್ವಲ್ಲ, ಇಲ್ಲಿ ಈಗ ಅದೇ ಆಗಿದ್ದು. ಹಾಗಾಗಿ ಏನಾಯ್ತಂದ್ರೆ ಇಲ್ಲಿ ಒಂಟಿ ಜಂಟಿ ಅಂತ ಬಂದ್ಬಿಟ್ಟು ನಮಗೆ ಮೈನಸ್ ಆಯ್ತು. ಸಿಂಗಲ್ ಸಿಂಹ ಇದ್ರೆ ಹೋರಾಟ ಮಾಡ್ಬೋದಿತ್ತು, ಇದರಿಂದ ಎಡವಟ್ಟಾಗೋಯ್ತು. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಸರ್? ನನ್ನ ಪ್ರಕಾರ ಅಲ್ಲಿ ಈಗ ನನಗೆ ಮಲ್ಲಮ್ಮ ಗೆದ್ರೆ ಖುಷಿ ಮೇಡಮ್, ತುಂಬ ಖುಷಿ ಆಗುತ್ತೆ ಮೇಡಮ್. ಅವ್ರು ನೋಡಿದಾಗೆಲ್ಲ ನಮ್ಮ ಅವ್ವ ಜ್ಞಾಪಕ ಆಗ್ತಾರೆ. ಯಾಕಂದರೆ ಈಗ ಬರ್ತಕ್ಕಂಥವ್ರು ಎಲ್ಲರೂ ತುಂಬ ಸೆಲೆಬ್ರಿಟಿಗಳು ಬರ್ತಾರೆ, ತುಂಬ ಗೊತ್ತಿದ್ದವರು, ತುಂಬ ಚಿಕ್ಕ ವಯಸ್ಸಲ್ಲಿ 24-20 ವಯಸ್ಸಲ್ಲಿ 20 ವಯಸ್ಸವರು ಕೂಡ ಇದ್ದಾರೆ. ಇವ್ರಿಗೆ 58 ವಯಸ್ಸು. ಆ 58 ವಯಸ್ಸಲ್ಲಿ ಉತ್ಸಾಹ ಅದು ಏನೋ ಅವರಿಗೆ ಅಕ್ಷರ ಜ್ಞಾನ ಇಲ್ಲ. ಉತ್ತರ ಕರ್ನಾಟಕದವರು, ನಮ್ಮ ದಾವಣಗೆರೆ ಈ ಕಡೆಗೆ ಸೈಡ್ ಅವರು ಭಾಳ ಆ ಏಜಲ್ಲೂ ಅವ್ರಿಗಿರ್ತಕ್ಕಂಥ ಆಸಕ್ತಿ ಅದು ನಮಗೆ ಭಾಳ ಮೋಟಿವೇಶನ್ ಸಿಗ್ತೀವಿ ಮೇಡಮ್. ಅವರಲ್ಲಿ ಎಷ್ಟು ಮಟ್ಟಿಗೆ ಆತ್ಮಸ್ಥೈರ್ಯ ಇದೆ ಅಂದರೆ ಒಂದು ಟಾಸ್ಕಲ್ಲಿ ಆಡ್ತಾರೆ ಅವರು, ಎಷ್ಟು ಕಂಪ್ಲೀಟಾಗಿ ಅವರು ಮಾಡ್ತಾರೆ ಅಂದರೆ ನಮಗೆ ಈಗ ಇಷ್ಟು ವಯಸ್ಸಾಗಿದ್ರು ಕೂಡ ನಮಗೂ ಕೂಡ ನಾಚಿಕೆ ಆಯಿತು ಅವ್ರ ಮುಂದೆ ಮಲ್ಲಮ್ಮ ಅವ್ರನ್ನ ನೋಡಿಬಿಟ್ಟು. ಭಾಳ ಚೆನ್ನಾಗಿ ಅವರು ಒಂದು ಸ್ವಿಮ್ಮಿಂಗ್ ಪೂಲ್ದು ಟಾಸ್ಕ್ ಎಲ್ಲ ಬರ್ತದೆ, ಭಾಳ ಬೇಗನೆ ಸ್ಪೀಡಾಗಿ ಇದು ಮಾಡಿದ್ರು ಮೇಡಮ್. ನಮಗಿಂತ ಬೇಗನೆ ಮಾಡಿದ್ರು ಅಂತ ಹೇಳ್ಬೋದು. ಅವರು ಇದು ಟಾಸ್ಕಲ್ಲಿ ಈ ಒಂದು ಬಿಗ್ ಬಾಸ್ 12 ಸೀಸನಲ್ಲಿ ಅವ್ರು ವಿನ್ ಆದರೆ ತುಂಬ ಖುಷಿ ಆಗುತ್ತೆ ಮೇಡಮ್ ನನಗೆ ಮೇಡಮ್.